ಮೇಡಮ್ ಸ್ವಲ್ಪ ಸ್ವಾಗತ ಯಾರ್ದು ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಯದುವೀರ್ ಶ್ರೀ ನರಸಿಂಹರಾಜ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ನಮ್ಮ ಕ್ಷೇತ್ರದ MLA ಆದಂಥ ಶ್ರೀ ಬಸವಣ್ಣನವರಿದ್ದಾರೆ, ಅವರು ಸಹ ಸ್ವಾಗತಿಸುತ್ತಿದ್ದಾರೆ. ಹಾಗೆ ನಮ್ಮ ಹಿರಿಯ ಕಾರ್ಪೊರೇಟರ್ ಅವರು ಹಾಗೆ ಮೇಯರಾದಂಥ ಶಿವಕುಮಾರವರಿದ್ದಾರೆ, ಅವರು ಸಹ ಸ್ವಾಗತಿಸುತ್ತಾರೆ. ಅಧ್ಯಕ್ಷರಾದಂಥ ಗೋಪಾಲರಾಜ ಅವರಿದ್ದಾರೆ, ಅವರು ಸಹ ಸ್ವಾಗತ ಬಯಸಿದ್ದಾರೆ. ಹಾಗೆ ಸಚಿವರಾದಂಥ ಸಂತೋಷ ಅವರು ಸಹ ಸ್ವಾಗತ ಬಯಸಿದ್ದಾರೆ. ಮೈಸೂರಿನ ಮಹಾಪೌರರಾದಂತಹ ಶಿವಕುಮಾರ್ ಸರ್ ಅವರಿಗೂ ಕೂಡ ನಮ್ಮನ್ನೆಲ್ಲರ ಪರವಾಗಿ ಶ್ರೀಧರ ಮಂಡಲದ ಅಧ್ಯಕ್ಷರಾದ ಗೋಪಾಲರಾಜ ಸರ್ ಅವರಿಗೂ ಕೂಡ ನಮ್ಮನ್ನೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನೊಂದು ಇದೇ ಸಂದರ್ಭದಲ್ಲಿ ಒಂದು ಉಪಸ್ಥಿತರಿರುವ ಪ್ರತಿಯೊಬ್ಬ ಹಿರಿಯರೇ, ಮಹನೀಯರೇ, ಮಹಿಳೆಯರೇ ಮತ್ತು ನಮ್ಮ ಮಾಧ್ಯಮದ ಎಲ್ಲ ಮಿತ್ರರೇ, ಮಕ್ಕಳೇ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ನಮ್ಮ ಕೃಷ್ಣಾ ಕ್ಷೇತ್ರದಲ್ಲಿ ಕೃತಜ್ಞತೆಗಳು ಸಲ್ಲಿಸುವ ಉದ್ದೇಶದಿಂದ ನಮ್ಮ ಶಾಸಕರಿಗೆ ಹೇಳಿದೆ, ನಮ್ಮ ಅಧ್ಯಕ್ಷರು ಹೇಳಿದೆ, ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕಾಗಿದೆ. ನಮ್ಮ ಮನೆಯಲ್ಲಿ ಇರುವ ಮನೆ ಈ ಕ್ಷೇತ್ರದಲ್ಲಿ ಇರುವ ಕಾರಣಕ್ಕಾಗಿ ಕೊನೆಯವರೆಗೂ ಇಟ್ಟಿದ್ವಿ. ಗ್ರಾಮಾಂತರ ಕೊಡಗು ಎಲ್ಲ ಮುಗಿಸ್ಕೊಂಡು ಇವಾಗ ಕೃಷ್ಣ ಚಾಮರಾಜ ಈ 2 ಕ್ಷೇತ್ರಕ್ಕೆ ನಾವು ಕೊನೆ 2 ಕ್ಷೇತ್ರಗಳನ್ನ ಇಟ್ಟಿದ್ವಿ. ನಿಮಗೆ ಗೊತ್ತಿತ್ತು, ಮಾರ್ಚ್ 13ನೇ ತಾರೀಕು ಅದುವರೆಗೆ ಭಾಳ ಒಂದು ಕುವೆಂಪು ನಡೀತಾ ಇತ್ತು. ಎಲ್ಲ ರೀತಿಯ ಎಲ್ಲಿ ಯಾರ ಅಭ್ಯರ್ಥಿ ಆಗ್ತಾರೆ ಮೈಸೂರು ಅಂತ 13ನೇ ತಾರೀಕು ಸಾಯಂಕಾಲ ನಮ್ಮ ಹೆಸರು ಅದರ ಸೂಚನೆ ಬಂದಿತ್ತು. ನಾವು ಮೈಸೂರು ಕೊಡಗು ಕ್ಷೇತ್ರ NDA ಅಭ್ಯರ್ಥಿ ಅಂತ, JDS ಹಾಗೂ BJP ಮೈತ್ರಿ ಅಭ್ಯರ್ಥಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ 14ನೇ ತಾರೀಕು ಬೆಳಗ್ಗೆ ನಾವು ಚುನಾವಣೆ ಅಖಾಡಕ್ಕೆ ಇಳಿಸಿದ್ವಿ. ಅದ್ರ ಜೊತೆಗೇ ನನ್ನ ರಾಜಕೀಯ ವೃತ್ತಿ ಜೀವನ ಪ್ರಾರಂಭ ಆಯಿತು. ವಾತಾವರಣ ಹೇಗಿತ್ತು ಅಂತ ನಿಮ್ಮೆಲ್ಲರೂ ಗೊತ್ತಿತ್ತು. ಮುಂದೆ ಬಹಳ ಸವಾಲುಗಳಿತ್ತು. ರಾಜಕೀಯ ಅನುಭವ ಇಲ್ಲ, ಒಂದು ಕಡೆ ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ಮೂವ್ಮೆಂಟ್ ಇಲ್ಲ, ಒಂದು ರೀತಿಯ ಏನು ಪಾತ್ರವೂ ಇಲ್ಲ ಅದುವರೆಗೂ ಕೂಡ. ಹೌದು, ಒಂದು ಕಡೆಯಿಂದ ಸಂಬಂಧಪಟ್ಟಿರೋ ಕಾರ್ಯಕ್ರಮ ಇರ್ಬೋದು, ಸಂಘದಲ್ಲಿ ಅನೇಕ ಸಂಘಗಳಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ಕೂಡ ಅಧಿಕೃತವಾಗಿ ಪಕ್ಷದಿಂದ ನಾನು ಚುನಾವಣೆ ದಿನಾನೇ ಪ್ರಾರಂಭ ಆಯಿತು. ಪಕ್ಷದಲ್ಲೂ ಕೂಡ ಎಲ್ಲ ಸವಾಲುಗಳು ಇತ್ತು. ಜೊತೆಗೆ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, 15 ವರ್ಷದಲ್ಲಿ ಮೊದಲನೇ ಬಾರಿ ಕಾಂಗ್ರೆಸ್ ಒಂದು ಲೋಕಸಭಾ ಚುನಾವಣೆ ಈ ಭಾಗದಲ್ಲಿ ವೀರದಿಂದ ಆ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ರು ಅಂತ. ಈ ಎಲ್ಲ ಸವಾಲಿದ್ರು ಸಹ ನಮ್ಮ ಕಾರ್ಯಕರ್ತರು, ಪಕ್ಷದ ಎಲ್ಲ ಮುಖಂಡರು, ನಮ್ಮ JDS ಮುಖಂಡರು, ಅವರ ಕಾರ್ಯಕರ್ತರು ಭಾಳ ಒಂದು 9 ತಿಂಗಳು ಪರಿಶ್ರಮ ಮಾಡಿ ಪೋಲಿಂಗ್ ಡೇವರೆಗೂ ಬಹಳ ಹೆಚ್ಚು ಮತದಾನವನ್ನು ಕೂಡ ಮಾಡಿಸಿ ಜೂನ್ 4ನೇ ತಾರೀಕು ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟರು. ಅದು ಬಹುಮತದಿಂದ ಸಂಸತ್ತಲ್ಲಿ ಪ್ರವೇಶವನ್ನು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸಮಸ್ತ ಮತದಾರರಿಗೆ, ನಮ್ಮ NDAನ ಎಲ್ಲ ಮುಖಂಡರಿಗೆ,
ಕಾರ್ಯಕರ್ತರಿಗೆ ನಾನು ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಚುನಾವಣೆಯಲ್ಲಿ ನಾವು ಹೇಳಿದ್ವಿ ಒಂದು 10 ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಅದನ್ನ ಜನರು ಗಮನಿಸಬೇಕಾಗಿದೆ. ನೋಡಿಕೊಂಡು ಅದಕ್ಕೆ ಈ ವಿಕಸಿತ ಭಾರತ 2047 ಏನು ದೃಷ್ಟಿಯನ್ನು ಇಟ್ಟಿದ್ದಾರೆ, ಆ ಒಂದು ಮುಂಬರುವ ಪೀಳಿಗೆ, ಬರೀ ನಮ್ಮದಲ್ಲ, ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವ ಉದ್ದೇಶದಿಂದ ಇವರು ಮತ ಚಲಾಯಿಸಬೇಕು. ಅದ್ರ ಜೊತೆಗೆ ನಮ್ಮ ಮೈಸೂರು ಕೊಡಗು ಭಾಗದಲ್ಲಿ ಒಂದು ಒಳ್ಳೆಯ ವಾತಾವರಣ ಮಾಡಬೇಕು, ಒಳ್ಳೆಯ ಅಭಿವೃದ್ಧಿ ಮಾಡಬೇಕು. ಮೈಸೂರಾಗಿ ಉಳಿಬೇಕು, ಕೊಡಗುವಾಗಿ ಉಳಿಬೇಕು. ಇದು ಬಹಳ ಮುಖ್ಯವಾದ ಪಾರಂಪರಿಕತೆ ಮತ್ತು ನಮ್ಮ ಪರಿಸರ ಮತ್ತು ಎಲ್ಲ ಏನು ನಮ್ಮ ಪೂರ್ವಜ ಕಾಲದಿಂದ ಬಂದಿರೋ ಎಲ್ಲ ಈ ವಾತಾವರಣವನ್ನು ಸಂರಕ್ಷಣೆ ಮಾಡೋ ಜೊತೆಗೆ ಆಧುನಿಕ ಕಾಲಕ್ಕೆ ನಾವು ಅಭಿವೃದ್ಧಿ ತರಬೇಕಾಗಿರೋದು ಬಹಳ ಮುಖ್ಯ. ಅಂದರೆ ಅಭಿವೃದ್ಧಿ ಆಗಬೇಕಾಗಿರೋದು ಎಲ್ಲರ ಕಾಲದಲ್ಲಿ ಎಲ್ಲ ಒಂದು ನಮ್ಮ ಪರಿಸರ ಇರ್ಬೋದು, ನಮ್ಮ ಪಾರಂಪರಿಕತೆ ಇರ್ಬೋದು, ಅದರ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಆಗಬೇಕಾಗಿರೋದು ಬಹಳ ಮುಖ್ಯ ಅಂತ ನಮ್ಮ ಚುನಾವಣೆಯ ಒಂದು ನಿರೂಪಣೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಭಾರತಕ್ಕೋಸ್ಕರ ಪ್ರತಿಯೊಬ್ಬರು ಭಾರತೀಯರಾಗಿ ನಮ್ಮ ಮತವನ್ನು ನೀಡಬೇಕು ಅಂತ ಅದಕ್ಕಾಗಿ ನಾವು ಬಹಳ ಸ್ಪಷ್ಟವಾಗಿ ಮುಂದುವರಿಬೇಕಾಗಿರೋದು. ಇವಾಗಲೂ ಕೂಡ ಭಾರತ ದೇಶಕ್ಕೆ ಸದಾ ನಿಂತಿರುವ ಒಂದು ಸ್ಥಳ ಅಂದರೆ ನಮ್ಮ ಕರ್ನಾಟಕ. ಅದರಲ್ಲೂ ಕೂಡ ಹಿಂದಿನ ಅವತಾರ ಮೈಸೂರು. ಆ ಮೈಸೂರನ್ನು ಕೂಡ ಭಾರತೀಯ ಪಾರಂಪರ್ಯ ಸಂರಕ್ಷಣೆ ಆಗಿದ್ದು ಒಂದು ಜಾಗದಲ್ಲಿ ಅಂದರೆ ನಮ್ಮ ಮೈಸೂರು. ಅದು ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿದೆ. ನಮ್ಮ ಪೂರ್ವಜರ ಒಂದು ಆಕಾಂಕ್ಷೆ ಏನು, ಆಗಿನ ಕಾಲದಲ್ಲಿ ನಮ್ಮ ಕರ್ನಾಟಕ ಹೇಗಿರಬೇಕು ಅದನ್ನು ಕೂಡ ಸಂರಕ್ಷಣೆ ಮಾಡಿ ನಮ್ಮ ಮುಂಬರುವ ಪೀಳಿಗೆಗೆ ಎಲ್ಲ ರೀತಿಯ ಸೌಲಭ್ಯಗಳು, ಅಭಿವೃದ್ಧಿಯನ್ನು ಕೂಡ ಮಾಡಿಕೊಡ್ಬೇಕು. ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಇರಬೇಕು. ಅವ್ರಿಗೂ ಕೂಡ ಅವರ ಜೀವನದಲ್ಲಿ ಏನು ಬೇಕಾದರೂ ಅವರು ಸಾಧನೆ ಮಾಡಬೇಕು ಅಂದರೆ ಅದು ಕೂಡ ಅನುಕೂಲ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ನೀವೆಲ್ಲರೂ ಮನವಿ ಮಾಡ್ತಾ, ಚುನಾವಣೆ ಟೈಮಲ್ಲಿ ಯಾವ ರೀತಿ ನಿಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ ಎಲ್ಲ ಇತ್ತು, ಅದೇ ರೀತಿ 5 ವರ್ಷದಲ್ಲೂ ಕೂಡ ನಿಮ್ಮ ಸಲಹೆ ಎಲ್ಲ ಇರಬೇಕಾಗಿದೆ ಅಂತ ಮನವಿ ಮಾಡ್ತಾ, ನಮ್ಮ ಕಾರ್ಯಕರ್ತರು ಬಹಳ ಪರಿಶ್ರಮವನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತು, ಇವಾಗ ಆಷಾಢ ಮಾಸ, ತಂಪು ವಾತಾವರಣ, ಆಗ ಏಪ್ರಿಲಲ್ಲಿ ನಾವೆಲ್ಲರೂ ಅನುಭವಿಸಿದ್ವಿ ಏನಿತ್ತು, ಬಿಸಿಲು, ಸೆಕೆನೆ. ಆದರೂ ಸಹ ಅವರು ಬಹಳ ಪರಿಶ್ರಮ ಮಾಡಿದ್ರು. ನಾವೆಲ್ಲರೂ ಸುಮಾರು ಒಂದು 2-3 ಶೇಡ್ ದಾಖಲೆ ಆಗಿ ಹೇಳ್ಬೋದು ಆ ಸಂದರ್ಭದಲ್ಲಿ. ಆದರೂ ಸಹ ನಾವು ನಮ್ಮ ಮತದಾರರಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ಭಾರತಕ್ಕೋಸ್ಕರ ನಾವೆಲ್ಲರೂ ಬಹಳ ಶ್ರಮಿಸಿ ಕೆಲಸವನ್ನು ಮಾಡಿದ್ದೀವಿ. ಕಾರ್ಯಕರ್ತರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಹೇಳಬೇಕು ಈ ಸಂದರ್ಭದಲ್ಲಿ. ನಮ್ಮ ಕೃಷ್ಣಾಜ ಕ್ಷೇತ್ರ ಅಂತೂ ಮೈಸೂರು ಅರಮನೆಗೆ ಬಹಳ ಹತ್ತಿರವಾದದ್ದು. ನಮಗೆ ಸದಾ ಅರಮನೆಯೂ ಕೂಡ ನಿಮ್ಮ ಕ್ಷೇತ್ರದಲ್ಲೇ ಇದೆ. ಜೊತೆಗೆ ಇವಾಗ ಪ್ರತಿಯೊಂದು ಸಮುದಾಯ ಇರ್ಬೋದು, ಪ್ರತಿಯೊಂದು ಬಡವಣೆ ಇರ್ಬೋದು, ಯಾವುದೇ ಒಂದು ಲೇಔಟ್ ಇರ್ಬೋದು, ಯಾವುದೋ ಒಂದು ಸಂಬಂಧ ಇದೆ ಅರಮನೆಗೆ. ಆ ಸಂಬಂಧಗಳು ಶಾಶ್ವತವಾಗಿರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ, ಈಗಿನ ಕಾಲಕ್ಕೆ ವೈಯಕ್ತಿಕ ವೃತ್ತಿ ಜೀವನ ಶುರು ಮಾಡಿದ್ದೀನಿ. ಅದರಲ್ಲೂ ಕೂಡ ಇನ್ನೂ ಆ ಸಂಬಂಧ ಇನ್ನೂ ನಿಕಟವಾಗಲಿ ಅಂತ ನಿಮ್ಮೆಲ್ಲರನ್ನು ಮನವಿ ಮಾಡ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮುಂದುವರಿಯೋಣ ಅಂತ ಮನವಿ ಮಾಡ್ತಾ, ತಾಯಿ ಚಾಮುಂಡೇಶ್ವರಿ, ಕಾವೇರಮ್ಮ ನಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ ದಯಪಾಲಿಸಲೆಂದು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್. ಸರ್ ಸ್ವಲ್ಪ ಇದ್ದೇ